ಸಾಮಾನ್ಯವಾಗಿ ತಂತ್ರವಿದ್ಯೆ ಎಂಬ ಪದ ಕೇಳಿದ ತಕ್ಷಣ ನಡುರಾತ್ರಿಯ ಸ್ಮಶಾನ, ತಲೆಬುರುಡೆಗಳು, ನಿಂಬೆಹಣ್ಣು ಮತ್ತು ಮಾಟಮಂತ್ರಗಳ ದೃಶ್ಯಗಳು ಕಣ್ಮುಂದೆ ಬರುತ್ತವೆ. ಆದರೆ ವಾಸ್ತವದಲ್ಲಿ ತಂತ್ರವು ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಅತ್ಯಂತ ಪ್ರಬಲ, ರಹಸ್ಯ ಮತ್ತು ವೈಜ್ಞಾನಿಕವಾದ ಒಂದು ಮಾರ್ಗ. ಅರ್ಥ: ತನ್ ಎಂದರೆ ವಿಸ್ತರಿಸುವುದು ಮತ್ತು ತ್ರ ಎಂದರೆ ಸಾಧನ. ಮಾನವನ ಮಿತಿಯಾದ ಬುದ್ಧಿ ಮತ್ತು ಪ್ರಜ್ಞೆಯನ್ನು ಬ್ರಹ್ಮಾಂಡದ ಮಟ್ಟಕ್ಕೆ ವಿಸ್ತರಿಸುವ ರಹಸ್ಯ ವಿಜ್ಞಾನವೇ ತಂತ್ರ. ಇದು ಪ್ರಕೃತಿ ಅಂದರೆ ಶಕ್ತಿ ಮತ್ತು ಪುರುಷ ಅಂದರೆ ಶಿವ ಮಿಲನದ ಸಂಕೇತವಾಗಿದೆ. ಇದು ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ. ಇದರ ಬೇರುಗಳು ಸಾವಿರಾರು ವರ್ಷಗಳಷ್ಟು ಹಳೆಯದು. ವೇದಗಳ ಕಾಲ. ಅಥರ್ವಣ ವೇದದಲ್ಲಿ ತಂತ್ರದ ಮೂಲ ಮಂತ್ರಗಳು ಮತ್ತು ಯೋಗಿಕ್ ಪ್ರಕ್ರಿಯೆಗಳ ಉಲ್ಲೇಖವಿದೆ. ಆಗಮಶಾಸ್ತ್ರಗಳು. ತಂತ್ರವಿದ್ಯೆಯು ಮುಖ್ಯವಾಗಿ ಆಗಮಗಳ ಮೂಲಕ ಬೆಳೆಯಿತು. ಪುರಾಣಗಳ ಪ್ರಕಾರ ಪರಶಿವನು ಪಾರ್ವತೀ ದೇವಿಗೆ ಸೃಷ್ಟಿಯ ರಹಸ್ಯಗಳನ್ನು ಮತ್ತು ಬ್ರಹ್ಮಾಂಡದ ಶಕ್ತಿಗಳನ್ನು ನಿಯಂತ್ರಿಸುವ ವಿದ್ಯೆಯನ್ನು ಉಪದೇಶಿಸುತ್ತಾನೆ. ಇದೇ ಮುಂದೆ ತಂತ್ರಶಾಸ್ತ್ರವಾಗಿ ಋಷಿಮುನಿಗಳ ಮೂಲಕ ಭೂಮಿಗೆ ಬಂತು ಎಂದು ನಂಬಲಾಗಿದೆ. ಬೆಳವಣಿಗೆ: ಕ್ರಿಸ್ತಶಕ 5ನೇ ಶತಮಾನದಿಂದ ಇದು ಉತ್ತುಂಗಕ್ಕೇರಿತು. ಕಾಶ್ಮೀರ ಶೈವ ಪಂಥ, ಬಂಗಾಳ ಮತ್ತು ಅಸ್ಸಾಂನ ಕಾಮಾಖ್ಯ ದೇವಾಲಯ ಶಾಕ್ತೇಯ ಪಂಥ ಮತ್ತು ಟಿಬೆಟ್, ನೇಪಾಳದ ವಜ್ರಯಾನ ಬೌದ್ಧ ಧರ್ಮದಲ್ಲಿ ಇದು ವಿಭಿನ್ನ ರೂಪಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದಿತ್ತು. ತಂತ್ರವು 3 ಶಕ್ತಿಗಳ ಸಂಯೋಜನೆಯಾಗಿದೆ. 1. ಮಂತ್ರ. ಇದು ಶಬ್ದ ಶಕ್ತಿ, ಬ್ರಹ್ಮಾಂಡದ ನಿರ್ದಿಷ್ಟ ಶಕ್ತಿಗಳನ್ನು ಎಚ್ಚರಿಸುವ ಧ್ವನಿ ಆವರ್ತನ. 2. ಯಂತ್ರ. ಇದು ರೇಖಾಗಣಿತ, ಶಕ್ತಿಯನ್ನು ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಕೇಂದ್ರೀಕರಿಸಲು ಬಳಸುವ ನಿಗೂಢ ಆಕೃತಿಗಳು, ಅಂದರೆ ಉದಾಹರಣೆಗೆ ಶ್ರೀಚಕ್ರ. 3. ತಂತ್ರ. ಮಂತ್ರ ಮತ್ತು ಯಂತ್ರಗಳನ್ನು ಒಗ್ಗೂಡಿಸಿ ಮಾನವನ ದೇಹ ಮತ್ತು ಮನಸ್ಸನ್ನು ಬಳಸಿಕೊಂಡು ಮಾಡುವ ಪ್ರಾಯೋಗಿಕ ಆಚರಣೆ ಅಥವಾ ವಿಧಾನ. ಇಲ್ಲಿಂದ ತಂತ್ರವು ತನ್ನ ನಿಗೂಢತೆಯನ್ನು ಪಡೆದುಕೊಳ್ಳುತ್ತದೆ. ಸಾಧಕರು ತಮ್ಮ ಮನಸ್ಥಿತಿಗೆ ತಕ್ಕಂತೆ 2 ಮಾರ್ಗಗಳನ್ನು ಆರಿಸಿಕೊಳ್ಳುತ್ತಾರೆ. 1. ದಕ್ಷಿಣಾಚಾರ, ಅಂದರೆ ಬಲಪಂಥೀಯ ಮಾರ್ಗ. ಇದು ಸಮಾಜ ಒಪ್ಪುವಂತಹ ಸಾತ್ವಿಕ ಮಾರ್ಗ. ಇಲ್ಲಿ ಶುದ್ಧತೆ, ಮಡಿ, ದೇವಸ್ಥಾನದ ಪೂಜೆ, ಉಪವಾಸ ಮತ್ತು ಮಂತ್ರಜಪಗಳ ಮೂಲಕ ದೇವರನ್ನು ಒಲಿಸಿಕೊಳ್ಳಲಾಗುತ್ತದೆ. 2. ವಾಮಾಚಾರ, ಅಂದರೆ ಎಡಪಂಥೀಯ ಮಾರ್ಗ. ಇದು ಅತ್ಯಂತ ಭಯಾನಕ, ರಹಸ್ಯ ಮತ್ತು ಕಠಿಣ ಮಾರ್ಗ. ಅಗೋರಿಗಳು, ಕಾಪಾಲಿಕರು ಈ ಮಾರ್ಗವನ್ನು ಅನುಸರಿಸುತ್ತಾರೆ. ಸಮಾಜ ಯಾವುದನ್ನು ಅಶುದ್ಧ ಮತ್ತು ನಿಷೇಧಿತ ಎಂದು ದೂರ ಇಡುತ್ತದೆಯೋ ಅದರ ಮೂಲಕವೇ ಸಿದ್ಧಿ ಪಡೆಯುವುದು ಇವರ ಗುರಿ. ಇವರು ಪ್ರಸಿದ್ಧವಾದ ಪಂಚಮಾಕಾರಗಳನ್ನು ಬಳಸುತ್ತಾರೆ. ಮದ್ಯ, ಅಂದರೆ ಮದ್ಯಪಾನ, ಪ್ರಜ್ಞೆಯನ್ನು ಕಳೆದುಕೊಳ್ಳದೆ ಅಮಲಿನಲ್ಲಿ ಸ್ಥಿರವಾಗಿರುವುದು. ಮಾಂಸ, ಲೌಕಿಕ ಆಸೆಗಳನ್ನು ಭಕ್ಷಿಸುವುದು. ಮತ್ಸ್ಯ, ಅಂದರೆ ಮೀನು, ಇಂದ್ರಿಯಗಳ ನಿಯಂತ್ರಣ. ಮುದ್ರೆ, ಅಂದರೆ ಕಾಳುಗಳು ಅಥವಾ ಭಂಗಿಗಳು, ದೈವಿಕ ಮತ್ತು ಮಾನಸಿಕ ನಿಯಂತ್ರಣ. ಮೈಥುನ, ಅಂದರೆ ಲೈಂಗಿಕತೆ, ಕಾಮವನ್ನು ದೈವಿಕ ಶಕ್ತಿಯಾಗಿ ಪರಿವರ್ತಿಸಿ ಕುಂಡಲಿನಿಯನ್ನು ಜಾಗೃತಗೊಳಿಸುವುದು. ಸಾಮಾನ್ಯರಿಗೆ ಇದು ವಿಕೃತವಾಗಿ ಕಂಡರೂ ತಾಂತ್ರಿಕರಿಗೆ ಇದರ ಅರ್ಥವೇ ಬೇರೆ. ಅವರು ಸಾವು, ಭಯ ಮತ್ತು ಅಸಹ್ಯಗಳನ್ನು ಜಯಿಸಲು ಸ್ಮಶಾನದಲ್ಲಿ ಕುಳಿತು ಶವಗಳ ಮೇಲೆ ಸಾಧನೆ ಮಾಡುತ್ತಾರೆ. ತಂತ್ರವಿದ್ಯೆಯನ್ನು ಸಿದ್ಧಿಸಿಕೊಳ್ಳುವುದು ಹೇಗೆ? ಇದನ್ನು ಯಾವುದೇ ಪುಸ್ತಕ ಓದಿ ಕಲಿಯಲು ಸಾಧ್ಯವಿಲ್ಲ. ಒಂದು ಸಣ್ಣ ತಪ್ಪು ಆದರೂ ಸಾಧಕನಿಗೆ ಹುಚ್ಚು ಹಿಡಿಯುವ ಅಥವಾ ಪ್ರಾಣಕ್ಕೆ ಕುತ್ತು ಬರುವ ಅಪಾಯವಿರುತ್ತದೆ. 1ನೇದಾಗಿ ಗುರು ಅನ್ವೇಷಣೆ. ತಂತ್ರಕ್ಕೆ ಒಬ್ಬ ಸಿದ್ಧ ಗುರು ಕಡ್ಡಾಯ. ಗುರುವು ಶಿಷ್ಯನ ಪೂರ್ವಜನ್ಮದ ಕರ್ಮಗಳು ಮತ್ತು ಪ್ರಸ್ತುತ ಮಾನಸಿಕ ಸ್ಥೈರ್ಯವನ್ನು ಪರೀಕ್ಷಿಸುತ್ತಾನೆ. ಭಯವಿರುವವನಿಗೆ ಇಲ್ಲಿ ಪ್ರವೇಶವಿಲ್ಲ. 2ನೇದಾಗಿ ಶಕ್ತಿಪಾತ ಮತ್ತು ದೀಕ್ಷೆ. ಗುರುವು ತನ್ನ ತಪಸ್ಸಿನ ಶಕ್ತಿಯ ಒಂದು ಅಂಶವನ್ನು ಶಿಷ್ಯನಿಗೆ ವರ್ಗಾಯಿಸುತ್ತಾನೆ, ಜೊತೆಗೆ ರಹಸ್ಯ ಮಂತ್ರವೊಂದನ್ನು ಕಿವಿಯಲ್ಲಿ ಉಪದೇಶಿಸುತ್ತಾನೆ. ಇಲ್ಲಿಂದ ಸಾಧನೆ ಶುರುವಾಗುತ್ತದೆ. 3ನೇದಾಗಿ ಘೋರ ಅನುಷ್ಠಾನ. ಪ್ರಪಂಚದಿಂದ ಸಂಪೂರ್ಣವಾಗಿ ದೂರವಾಗಿ ಕಾಡು, ಬೆಟ್ಟ ಅಥವಾ ಸ್ಮಶಾನಗಳಲ್ಲಿ ಒಂಟಿಯಾಗಿ ಸಾಧನೆ ಮಾಡಬೇಕು. ಪ್ರಕೃತಿಯ ವಿಕೋಪಗಳು, ಕಾಡು ಮೃಗಗಳು ಮತ್ತು ಸ್ವತಃ ತನ್ನ ಮನಸ್ಸಿನ ಭಯಾನಕ ಭ್ರಮೆಗಳನ್ನು ಎದುರಿಸಿ ಸ್ಥಿರವಾಗಿರಬೇಕು. 4ನೇದಾಗಿ ಕುಂಡಲಿನಿ ಜಾಗೃತಿ. ತಂತ್ರದ ಅಂತಿಮ ಗುರಿ ಮನುಷ್ಯನ ಬೆನ್ನಹುರಿಯ ತಳಭಾಗದಲ್ಲಿರುವ, ಅಂದರೆ ಮೂಲಾಧಾರ ಚಕ್ರ, ಸುಪ್ತ ಶಕ್ತಿಯಾದ ಕುಂಡಲಿನಿಯನ್ನು ಜಾಗೃತಗೊಳಿಸುವುದು. ಯೋಗ, ಪ್ರಾಣಾಯಾಮ ಮತ್ತು ಮಂತ್ರಶಕ್ತಿಯಿಂದ ಆ ಶಕ್ತಿಯನ್ನು ಮೇಲಕ್ಕೆತ್ತಿ ತಲೆಯ ಮೇಲ್ಭಾಗದಲ್ಲಿರುವ ಸಹಸ್ರಾರ ಚಕ್ರಕ್ಕೆ ಸೇರಿಸಬೇಕು. 5ನೇದಾಗಿ ಸಿದ್ಧಿಪ್ರಾಪ್ತಿ. ಕುಂಡಲಿನಿ ಸಹಸ್ರಾರವನ್ನು ತಲುಪಿದಾಗ ಸಾಧಕನಿಗೆ ಅತೀಂದ್ರಿಯ ಶಕ್ತಿಗಳು ಒಲಿಯುತ್ತವೆ. ಆತ ಕಾಲ, ದೇಶ ಮತ್ತು ಭೌತಿಕ ನಿಯಮಗಳನ್ನು ಮೀರಿದವನಾಗುತ್ತಾನೆ. ಕಾಲಕ್ರಮೇಣ ಈ ಮಹಾನ್ ವಿಜ್ಞಾನವು ದುರಾಸೆಯ ಮನುಷ್ಯನ ಕೈಗೆ ಸಿಲುಕಿ ದಿಕ್ಕು ತಪ್ಪಿತು. ಸ್ವಾರ್ಥಕ್ಕಾಗಿ ಸೇಡು ತೀರಿಸಿಕೊಳ್ಳಲು ಕ್ಷುದ್ರ ದೇವತೆಗಳನ್ನು ಆರಾಧಿಸುವ ಬ್ಲ್ಯಾಕ್ ಮ್ಯಾಜಿಕ್ ಆಗಿ ಇದು ಬದಲಾಯಿತು. ಆದರೆ ಅಸಲಿ ತಂತ್ರವಿದ್ಯೆ ಇರುವುದು ಬೇರೆಯವರನ್ನು ನಾಶ ಮಾಡುವುದಕ್ಕಲ್ಲ, ಬದಲಾಗಿ ನಮ್ಮೊಳಗಿನ ಅಜ್ಞಾನವನ್ನು ನಾಶ ಮಾಡಿ ನಮ್ಮನ್ನು ಬ್ರಹ್ಮಾಂಡದ ಮಹಾಶಕ್ತಿಯೊಂದಿಗೆ ವಿಲೀನಗೊಳಿಸುವುದಕ್ಕೆ. ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.